ಕೈ ರುಚಿಲಿ ಹತ್ರ ನಾನು ಸ್ಪೆಷಲ್ ಆಗಿ ಅನುದಿನ ಹಾಲು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದ್ದಿದೆ. ಈಗ ಅದಕ್ಕೆ ನಾವು ಮುಕ್ಕಾಲು ಬೆಂದಿರತಕ್ಕಂಥ ಹಾಲು ಹಾಕೋಣ. ಓಕೆ, ರೈಟ್. ಈಗ ಅದಕ್ಕೆ ಹುಣಸೆ ಹಣ್ಣಿನ ರಸ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಒಂದು ಸ್ವಲ್ಪ ಕುದ್ದು ಗಟ್ಟಿಗಾಗತ್ತೆ, ಅದೇ ತನಕ ಇದು ಕುದಿಬೇಕು. ಓಕೆ, ಇದು ಚೆನ್ನಾಗಿ ಗಟ್ಟಿಯಾಗಿದೆ. ಇದು ಸಣ್ಣ ಊರಿನಲ್ಲಿ ಸುಮಾರು ಒಂದು 5 ರಿಂದ 10 ನಿಮಿಷ ಕುದಿಸಿದ್ರೆ ಗಟ್ಟಿ ಆಗುತ್ತೆ. ಫಸ್ಟ್ ಕ್ಲಾಸ್ ಆಗಿದೆ ಇವಾಗ. ಈಗ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ದೂಸ್ಕೊಳ್ಳೋಣ. ಓಕೆ, ಆಫ್ ಮಾಡಿಬಿಟ್ಟು ಆಹಾ, ಅನುದಿನ ಹಾಲು ತಯಾರಾಗಿದೆ. ಒಳ್ಳೆ ಪರಿಮಳ ಬರ್ತಾಯಿದೆ. ಸೊ ಇದನ್ನು ನಾನೇ ಟೇಸ್ಟ್ ಮಾಡ್ತೀನಿ ಇವತ್ತು. ಓಕೆ, ಹಾ 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 ಹಾ, ಭಾಳ ಒಳ್ಳೆ ಪರಿಮಳ ಬರ್ತಾಯಿದೆ. ಫಸ್ಟ್ ಇದನ್ನು ಹಾಗೆ ಟೇಸ್ಟ್ ಮಾಡೋಣ. ಅದ್ಭುತ. ನಾನು ಹೇಳ್ದಂಗೆ ಹುಳಿ ಹುಳಿ ಸಿಸಿ ಕಾರ್ಕರ ಸಾಕಾಗಿದೆ. ಆಹಾ ಹಾ, ನಾನು ರಾಜಸ್ಥಾನಲ್ಲಿ ತಿಂದಿದ್ನಲ್ಲ ಅದಕ್ಕಿಂತ ಚೆನ್ನಾಗಾಗಿದೆ. ಸೂಪರ್. ಚಪಾತಿಗೂ ಒಳ್ಳೆ ಕಾಂಬಿನೇಷನು. ಇಂಥ ಕಾಂಬಿನೇಷನ್ ಆಗ್ಬಿಟ್ರೆ ಒಂದು 10-15 ಚಪಾತಿ ಸರಾಗವಾಗಿ ಒಳಗೋಗುತ್ತೆ. ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗಾಣ ಬರುತ್ತೆ, ಕೇಳಿ. ಕನ್ನಡದ ಅಭಿವೃದ್ಧಿಗೆ ಸರ್ಕಾರ ಹೊರಡಿಸುತ್ತಿದೆ ಸುತ್ತೋಲೆಗಳ ಮೇಲೆ ಸುತ್ತೋಲೆ. ಕನ್ನಡದ ಅಭಿವೃದ್ಧಿಗೆ ಸರ್ಕಾರ ಹೊರಡಿಸುತ್ತಿದೆ ಸುತ್ತೋಲೆಗಳ ಮೇಲೆ ಸುತ್ತೋಲೆ. ಪಾಪ ಸರ್ಕಾರಕ್ಕೇನು ಗೊತ್ತು, ಪಾಪ ಸರ್ಕಾರಕ್ಕೇನು ಗೊತ್ತು, ಕೆಲವೇ ದಿನಗಳಲ್ಲಿ ಆಗುತ್ತೆ ಅವೆಲ್ಲ ಸತ್ತೋಲೆ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂದಿದೆ. ಮುಗಿಸೋದಕ್ಕಿಂತ ಮುಂಚೆ ತಗೊಳ್ಳೋಣ ಒಂದು ಪುಟ್ಟ ಫ್ಲಾಶ್ ಬ್ಯಾಕ್. ಅನುದಿನ ಹಾಲು ಬೇಕಾಗುವ ಪದಾರ್ಥಗಳು: ಹೆಚ್ಚಿದ ಆಲೂಗಡ್ಡೆ 2, ಸಣ್ಣಗೆ ಹೆಚ್ಚಿದ ಈರುಳ್ಳಿ 2, ಟೊಮ್ಯಾಟೊ ಪ್ಯೂರಿ 1 ಕಪ್ಪು, ಹುಣಸೆ ರಸ ಅರ್ಧ ಕಪ್ಪು, ನಿಂಬೆ ರಸ 2 ಚಮಚ, ಬೆಲ್ಲದ ಪುಡಿ 2 ಚಮಚ, ಅಚ್ಚಮೆಣಸಿನ ಪುಡಿ 1 ಚಮಚ, ಧನಿಯಾ ಪುಡಿ ಅರ್ಧ ಚಮಚ, ಅರಿಶಿನ 1/4 ಚಮಚ, ಎಣ್ಣೆ 5 ಚಮಚ, ಒಣಮೆಣಸಿನಕಾಯಿ 6, ಕರಿಬೇವು 10 ಎಲೆ, ಕಡಲೆಬೇಳೆ 1 ಚಮಚ, ಉದ್ದಿನಬೇಳೆ 1 ಚಮಚ, ಸಾಸಿವೆ 1 ಚಮಚ, ಜೀರಿಗೆ 1 ಚಮಚ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಚಮಚ, ಕೊತ್ತಂಬರಿ ಸೊಪ್ಪು 1 ಹಿಡಿ, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಕುದಿಯುತ್ತಿರುವ ನೀರಿಗೆ ಆಲೂಗೆಡ್ಡೆ, ಚಿಟಿಕೆ ಉಪ್ಪು ಹಾಕಿ 3/4 ಭಾಗ ಬೇಯಿಸಿಕೊಳ್ಳಿ. ನಂತರ ಅದಕ್ಕೆ ನಿಂಬೆ ರಸ ಹಾಕಿ ಶೋಧಿಸಿಕೊಳ್ಳಿ. ಬೌಲ್ಗೆ ನೀರು, ಬೆಲ್ಲ ಹಾಕಿ ಕರಗಿಸಿ. ಬಾಣಲೆಗೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು, ಒಣಮೆಣಸಿನಕಾಯಿ ಹಾಕಿ ಬಾಡಿಸಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಹಾಕಿ ಮತ್ತೆ ಬಾಡಿಸಿ. ನಂತರ ಅದಕ್ಕೆ ಅಚ್ಚಮೆಣಸಿನ ಪುಡಿ, ಧನಿಯಾ ಪುಡಿ, ಅರಿಶಿನ ಹಾಕಿ ಹುರಿಯಿರಿ. ಟೊಮ್ಯಾಟೊ ಪ್ಯೂರಿ, ಬೆಲ್ಲದ ನೀರು, ಬೇಯಿಸಿದ ಆಲೂಗೆಡ್ಡೆ ನೀರು ಹಾಕಿ ಕುದಿಸಿ. ನಂತರ ಅದಕ್ಕೆ ಆಲೂಗೆಡ್ಡೆ, ಹುಣಸೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಅನುದಿನ ಹಾಲು ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಟೀಕೆಗಳನ್ನು, ಸಲಹೆಗಳನ್ನು ನಮಗೆ ತಿಳಿಸಿ. ನಿಮ್ಮ ಸಲಹೆ, ನಿಮ್ಮ ಟೀಕೆಗಳು ನಮಗೆ ಬಹಳ ಮುಖ್ಯ. ನೀವು ಪತ್ರ ಬರೀಬೇಕಾದ್ರೆ ದಯವಿಟ್ಟು ನಿಮ್ಮ ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ ಹಾಗೂ ನಿಮ್ಮ ಭಾವಚಿತ್ರವನ್ನು ಲಗತ್ತಿಸುವುದನ್ನು ಮರೆಯಬೇಡಿ. ಸೊ ನಮ್ಮ ವಿಳಾಸನ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ನೀವು ನಮ್ಮನ್ನು ಇಮೇಲ್ ಕೂಡ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಈ ಥರ ಇದೆ. ದಯವಿಟ್ಟು ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಬೊಂಬಾಟ್ ಭೋಜನ ಪುಸ್ತಕ ಭಾಗ 3 ಈಗ ಬಿಡುಗಡೆ ಆಗಿದೆ. ಇದು ಎಲ್ಲಿ ಸಿಗುತ್ತೆ ಅಂತ ತಿಳ್ಕೋಬೇಕು ಅಂತಿದ್ರೆ ನೀವು ನಮ್ಮ ವೆಬ್ಸೈಟ್ಗೆ ಹೋಗಬೇಕು. ನಮ್ಮ ವೆಬ್ಸೈಟ್ ಅಡ್ರೆಸ್ನ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ.
ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಇದೇ ಜಾಗದಲ್ಲಿ ಇಲ್ಲೇ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ನಮಸ್ಕಾರ.